ನಮಸ್ಕಾರ. ಇವತ್ತಿನ ವಿಡಿಯೋ ಮುಂದಿನ ವಾರ ಮಾರುಕಟ್ಟೆಯ ಭವಿಷ್ಯ ನಿರ್ಧರಿಸುವ 4 ಅಂಶಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸೆಪ್ಟೆಂಬರ್ನಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಒಂದು ದೊಡ್ಡ ರೋಲರ್ ಕೋಸ್ಟರ್ ಕಾಣಲಿಕ್ಕೆ ಸಿಕ್ತು. 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಮಾರುಕಟ್ಟೆ ನಿರಂತರವಾಗಿ ಸತತವಾಗಿ ಮೇಲಕ್ಕೋಯ್ತು. 16ನೇ ತಾರೀಕಿಂದ ಎಂಡ್ ಆಫ್ ದಿ ಮಂತ್ ವರೆಗೆ ನಿಫ್ಟಿ ಒಂಥರ ಡೌನ್ವರ್ಡ್ ಟ್ರೆಂಡ್ ಅಲ್ಲಿ ಇತ್ತು. ಈಗ ಸದ್ಯಕ್ಕೆ ನಿಫ್ಟಿ ಸೆಪ್ಟೆಂಬರ್ನಲ್ಲಿ ಯಾವ ಲೆವೆಲ್ ಅಲ್ಲಿ ಸ್ಟಾರ್ಟ್ ಆಗಿತ್ತೋ ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಬಂದು ಕೂತ್ಕೊಂಡಿದೆ. ಈಗ ನಿಫ್ಟಿ 50 ಗ್ರಾಫ್ ಸೆಪ್ಟೆಂಬರ್ 2023 ನಿಮ್ಮ ಮುಂದೆ ಇಟ್ಟಿದ್ದೇನೆ. 1ನೇ ತಾರೀಕು ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದ್ದು 19,435, ಮತ್ತೆ ಆಲ್ಮೋಸ್ಟ್ 20,200ಕ್ಕೆ ಹೋಗಿ 29ನೇ ತಾರೀಕು ಸೆಪ್ಟೆಂಬರ್ ಕರೆಕ್ಟ್ ಆಗಿ ವಾಪಸ್ ಬಂದು 19,638, ಅಂದರೆ ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಕೂತಿದೆ. ಅಕ್ಟೋಬರ್ ತಿಂಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಘಟನೆಗಳಿದಾವೆ, ವಿಷಯಗಳಿದಾವೆ. ಅವುಗಳಿಂದಾಗಿ ಮಾರುಕಟ್ಟೆ ಮುಂದೆ ಮೇಲಕ್ಕೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಅಂತ ನಿರ್ಧಾರ ಆಗುತ್ತೆ. ಆದ್ದರಿಂದ ಕಾದು ನೋಡಬೇಕು ಮುಂದಿನ ವಾರ. ಈಗ ಇಂಪಾರ್ಟೆಂಟ್ ವಿಷಯಗಳು ಮುಂದಿನ ವಾರ ಇರುವಂತಹದ್ದು. ಮೊದಲನೇದು ಇಂಪಾರ್ಟೆಂಟ್ RBI ಮೀಟಿಂಗ್. RBI ಮಾನಿಟರಿ ಕಮಿಟಿ ಮೀಟಿಂಗ್ ಆಗ್ತಾ ಇದೆ 4, 5, 6 ಅಕ್ಟೋಬರ್ 2023. 6ನೇ ತಾರೀಕು ಅಕ್ಟೋಬರ್ RBI ಗವರ್ನರ್ ಅನೌನ್ಸ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಬಡ್ಡಿಯ ರೇಟ್ ಅನ್ನು ಜಾಸ್ತಿ ಮಾಡ್ತೇವೋ ಇಲ್ವೋ ಅಂತ. ಲಾಸ್ಟ್ ಟೈಮ್ RBI ಬಡ್ಡಿ ರೇಟ್ ಅನ್ನು ಜಾಸ್ತಿ ಮಾಡಿದ್ದು ಫೆಬ್ರವರಿ 2023. ಆವಾಗ ನಿಫ್ಟಿ 17,900ರಿಂದ 17,300ಕ್ಕೆ ಬಂದಿತ್ತು 3 ವಾರದಲ್ಲಿ. ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ RBI ಮುಂದಿನ ದಿನಗಳಲ್ಲಿ ಬಡ್ಡಿ ರೇಟ್ ಅನ್ನು ಏನೂ ಮಾಡದೆ ಅನ್ಚೇಂಜ್ ಆಗಿರುತ್ತೆ ಅನ್ನುವಂಥದ್ದು. ಇದು ತಜ್ಞರ ಅಭಿಪ್ರಾಯ. ಆದರೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಏನಿದೆ, ಬ್ಯಾಂಕಿಂಗ್, ಆಟೋಮೊಬೈಲ್, ರಿಯಲ್ ಎಸ್ಟೇಟ್, ಇವುಗಳು ಮುಂದಿನ ವಾರ ಒಂದಷ್ಟು ಫೋಕಸ್ ಇರ್ತವೆ. ಯಾಕಂದ್ರೆ ರೇಟ್ ಚೇಂಜ್ ಆದ್ರೆ ಇವುಗಳಿಗೆ ಆಗುವಂತ ಇಂಪ್ಯಾಕ್ಟ್ ಜಾಸ್ತಿ. ಈಗ ಎರಡನೆಯ ಅಂಶ, ಕ್ರೂಡ್ ಆಯಿಲ್ ಪ್ರೈಸ್ ಅಟ್ ಆಲ್ಮೋಸ್ಟ್ 100 per barrel. ಸದ್ಯದ ಮಟ್ಟಿಗೆ ಕ್ರೂಡ್ ಆಯಿಲ್ ಪ್ರೈಸ್ $100 ಬಂದು ತಲುಪಿದೆ. ಯಾಕಂದ್ರೆ ಸೌದಿ ಅರೇಬಿಯಾ ಮತ್ತು ಮೇಜರ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ರಷ್ಯಾ ತಮ್ಮ ಆಯಿಲ್ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡಿದ್ದಾರೆ. ಅಲ್ಲದೆ ಇನ್ನು ಕೆಲವು ತಿಂಗಳುಗಳಲ್ಲಿ ಸ್ಟೇಟ್ ಎಲೆಕ್ಷನ್ಸ್ ಬರ್ತಾ ಇದೆ, ಜನರಲ್ ಎಲೆಕ್ಷನ್ಸ್ ಬರ್ತಾ ಇದೆ. ಅದರಿಂದಾಗಿ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಆಯಿಲ್ ರೇಟ್ನ ಜಾಸ್ತಿ ಮಾಡಲಿಕ್ಕೆ ಬಿಡಲ್ಲ. ಹಾಗೇನಾದ್ರೂ ಆಯಿಲ್ ರೇಟ್ ಜಾಸ್ತಿ ಆಗಲಿಲ್ಲ ಅಂತಂದ್ರೆ, ಆಯಿಲ್ ಬರುವಂತ ರೇಟು ನಮಗೆ ಜಾಸ್ತಿ ಆಗಿದೆ, ನಾವು ಅದನ್ನು ಗ್ರಾಹಕರಿಗೆ ಹಾಕಲಿಲ್ಲ ಅಂತಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಒಂದಷ್ಟು ಲಾಸ್ ಆಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಷೇರುಗಳಿಗೆ ಇಫೆಕ್ಟ್ ಆಗ್ಬೋದು ಅಂತಂದ್ರೆ ಪೇಂಟು, ಕೆಮಿಕಲ್ಸ್ ಇತ್ಯಾದಿ. ಯಾಕಂದ್ರೆ ಅವುಗಳು ಕ್ರೂಡ್ ಆಯಿಲ್ ಅನ್ನು ಬಳಸ್ಕೊತಾವೆ ಮತ್ತು ಅದರ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗುತ್ತೆ. ಸದ್ಯದ ಮಟ್ಟಿಗೆ ಭಾರತ 85% ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಅದರಿಂದಾಗಿ ಭಾರತಕ್ಕೆ ಆಯಿಲ್ ಪ್ರೈಸ್ ಹೆಚ್ಚು ಕಡಿಮೆ ಆದ್ರೆ ದೊಡ್ಡ ಮಟ್ಟಿನ ಎಕಾನಮಿಯಲ್ಲಿ ಏರುಪೇರು ಆಗುತ್ತೆ. ಈಗ ಮೂರನೆಯ ಅಂಶ, ಮುಂದಿನ ವಾರಕ್ಕೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಮೇಜರ್ ಕಂಪನೀಸ್. ಅಕ್ಟೋಬರ್ನಲ್ಲಿ ಜುಲೈ ಟು ಸೆಪ್ಟೆಂಬರ್ ಅದೇನು ಕ್ವಾರ್ಟರ್ ಇದೆ ಅದರ ರಿಸಲ್ಟ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ, ಒಂದರ ಮೇಲೆ ಒಂದರಂತೆ. ಆದ್ದರಿಂದ ಆ ನಿಫ್ಟಿ 50ಯಲ್ಲಿ ಜಾಸ್ತಿ ವೇಟೇಜ್ ಇರುವಂತಹ ಕಂಪನಿಗಳಲ್ಲಿ ಏನಾದರೂ ಕ್ವಾರ್ಟರ್ ರಿಸಲ್ಟ್ಸ್ ಬಂದು ಅದೇನಾದ್ರೂ ಸರಿ ಇಲ್ಲ ಅಂತಂದ್ರೆ ಮಾರುಕಟ್ಟೆ ಬೀಳಲಿಕ್ಕೆ ಶುರುವಾಗುತ್ತೆ. ಸರಿ ಇದೆ ಅಂತಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ. ಯಾಕಂದ್ರೆ ನಿಫ್ಟಿಯಲ್ಲಿ ಆ ಷೇರುಗಳಿಗೆ ಜಾಸ್ತಿ ವೇಟೇಜ್ ಇದೆ. ಈಗ ನಿಮ್ಮ ಮುಂದೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್ ಇಡ್ತಾ ಇದ್ದೇನೆ. TCS 11ನೇ ತಾರೀಕು ಅಕ್ಟೋಬರ್ 2023 ಅವ್ರದ್ದು ರಿಸಲ್ಟ್ಸ್ ಬರ್ತಾ ಇದೆ. HCL ಟೆಕ್, HDFC AMC, ಇನ್ಫೋಸಿಸ್ 12ನೇ ತಾರೀಕು ಅಕ್ಟೋಬರ್, HDFC ಲೈಫ್ 13 ಅಕ್ಟೋಬರ್ 2023, ಬಜಾಜ್ ಫೈನಾನ್ಸ್ 17 ಅಕ್ಟೋಬರ್ 2023, ಬಜಾಜ್ ಆಟೋ, LTI ಮೈಂಟ್ರಿ, ವಿಪ್ರೋ 18ನೇ ತಾರೀಕು ಅಕ್ಟೋಬರ್ 2023, ನೆಸ್ಲೆ 19 ಅಕ್ಟೋಬರ್ 2023, ICICI ಬ್ಯಾಂಕ್ 21 ಅಕ್ಟೋಬರ್, ಏಷ್ಯನ್ ಪೇಂಟ್ 26 ಅಕ್ಟೋಬರ್, ಬಜಾಜ್ ಫಿನ್ಸರ್ವ್ 27 ಅಕ್ಟೋಬರ್ ರಿಸಲ್ಟ್ಸ್ ಬರುವಂತದ್ದು. ಈ ರಿಸಲ್ಟಿನ ಮೇಲೆ ಮತ್ತೆ ಮಾರುಕಟ್ಟೆ ಮೇಲೆ ಕೆಳಗೆ ಹೋಗೋದು ನಿರ್ಭರ ಆಗುತ್ತೆ. ನಾಲ್ಕನೇದು ಸಿಗ್ನಿಫಿಕೆಂಟ್ ಸೆಲ್ಲಿಂಗ್ ಬೈ FIIs. ಸೆಪ್ಟೆಂಬರ್ನಲ್ಲಿ FIIಗಳು ಒಟ್ಟಿಗೆ 25,000 ಕೋಟಿ ವರ್ತ್ ಶೇರ್ ಅನ್ನು ಮಾರಿಕೊಂಡಿದ್ದಾರೆ.
ಅದೇ ಅವಧಿಯಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದು ಅಂದಾಜು 19,310 ಕೋಟಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾರುಕಟ್ಟೆ ಜಾಸ್ತಿ ಕೆಳಗೆ ಬೀಳಲಿಲ್ಲ. ಆದರೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಆದರೆ ಅವಾಗ FIIಗಳು ಬಾಂಡ್ಗಳಲ್ಲಿ ಹಣ ಹಾಕಲಿಕ್ಕೆ ಇಷ್ಟಪಡ್ತವೆ ಮತ್ತು ಭಾರತದಿಂದ ಒಂದಷ್ಟು ಹಣವನ್ನು ವಾಪಸ್ಸು ತೆಗೆಯುವಂತ ಸಾಧ್ಯತೆಗಳಿದಾವೆ. ಅಲ್ಲದೆ FIIಗಳು ಏನಾದರೂ ಜಾಸ್ತಿ ಮಾರಾಟ ಮಾಡಿದ್ರೆ, ಯಾಕಂದ್ರೆ ಭಾರತದ ಷೇರುಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಇದೆ, ಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್, ಹಾಗೇನಾದ್ರೂ ಆದ್ರೆ ಮಾರುಕಟ್ಟೆ ಮತ್ತೆ ಬೀಳುತ್ತೆ. ಅದೇ ಸಮಯದಲ್ಲಿ FIIಗಳೇನಾದ್ರು ಪರ್ಚೇಸ್ ಮಾಡಿ ಶುರು ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ RBI ಇಂಟ್ರೆಸ್ಟ್ ರೇಟ್ ಅನ್ನು ಹಾಗೆ ಇಡ್ತಾರಾ ಮುಂದಿನ ದಿನಗಳಲ್ಲಿ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.